ಲೆಟ್ಸ್ ಮೂವ್ ಆನ್. ಕಾಂಗ್ರೆಸ್ MLC ಸಿಎಂ ಇಬ್ರಾಹಿಂ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. 1-to-1 ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಬಿಡೋಕೆ ಕಾರಣ ಏನು ಅನ್ನೋದನ್ನ ಅವರೇ ವಿವರಿಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಸಮುದಾಯದ ಪಾತ್ರದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸಿಎಂ ಇಬ್ರಾಹಿಂ ಅವರ ಜೊತೆ ನ್ಯೂಸ್ 18 ಸಂಪಾದಕರು ಸಿದ್ದು ಕಾಳಜಿ ನಡೆಸಿರುವಂತಹ ಸ್ಪೆಷಲ್ ಇಂಟರ್ವ್ಯೂ ಮಿಸ್ ಮಾಡದೆ ನೋಡಿ. ಒಂದು ವಿಧಾನ ಪರಿಷತ್ತಿನ ನಿಮಗೆ ನಾಯಕತ್ವ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಬಿಡ್ತಾ ಇದ್ದೀರೋ ಅಥವಾ ಇಷ್ಟು ದಿನ ನೊಂದ್ಕೊಂಡೇ ಕಾಂಗ್ರೆಸ್ಸಲ್ಲಿದ್ದರು? ಇವತ್ತು ಕರ್ನಾಟಕದಲ್ಲಿ 5 ಮಹಾಶಕ್ತಿಗಳಿದಾವೆ, ಪಂಚೇಂದ್ರಗಳು. ಲಿಂಗಾಯತರು, ಒಕ್ಕಲಿಗರು, ಬ್ಯಾಕ್ವರ್ಡು, ದಲಿತರು, ಸಾಬರು. ಇದು ಪಂಚಭೂತಗಳು. ಕರ್ನಾಟಕದ ರಾಜಕೀಯ ಶಕ್ತಿಯ ಧ್ರುವೀಕರಣ ಇದು. ಇವತ್ತು ಈ ಮುಸ್ಲಿಮರು ಯಾವ ಕಡೆ ಹೋಗ್ತಾರೋ ಆ ಕಡೆ ಏನಂತ ಹೇಳಿದ್ರೆ ಒಂದು ಅಖಂಡ ಶಕ್ತಿ ದೊರಕತ್ತೆ. ಇವತ್ತು ನಮ್ಮ ಓಟ್ ತಗೊಂಡು 70 ವರ್ಷದ ಇತಿಹಾಸದಾಗ PCC ಪ್ರೆಸಿಡೆಂಟ್ ಮುಸ್ಲಿಂ ಇಲ್ಲ, ಕೆಳಮನೆ ನಾಯಕ ಮುಸ್ಲಿಂ ಇಲ್ಲ, ಒಂದು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಮಿನಿಸ್ಟ್ರಿಗಿರಿ ಮುಸ್ಲಿಮಿಗಿಲ್ಲ. ಏನೋ ಒಗೆದಿದ್ದು ಎಲೆ ಹಾಕಿದ್ವಿ, ಅನ್ನ ಉಂಡಿದ್ರೆ ತಗೊಂಡು ಹೋಗ್ರಿ. ಸೀನಿಯರ್ ಮೋಸ್ಟ್ ನಾನು. 21 ಜನರದಾಗ 19 ಜನರು ಬೆಂಬಲ ನನಗದ. ಎಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಬಂದ ಜನಕ್ಕೆ ಭಾಷಣ ಮಾಡಿ ನಮಗೆ ಅನುಭವ ಇಲ್ಲ, ತಂದ ಜನಕ್ಕೆ ಭಾಷಣ ಮಾಡೋ ಅನುಭವ ಇಲ್ಲ, ಬಂದ ಜನಕ್ಕೆ ಭಾಷಣ ಮಾಡಿದವ್ರು ನಾವು.